ಬಲವಂತನಾಗು ಆಯುಷ್ಯವಂತನಾಗು ಅತಿ ಬಲವಂತನಾಗು ಆರು ಅರಸನಿನ ಬಣ್ಣಿಸಿ ಗೋಪಿತ ಹರಸಿದಳು ಶ್ರೀ ಶ್ರೀನಿವಾಸನಾಗು ಶ್ರೀನಿಧಿ ನೀನಾಗು ಶ್ರೀ ಶ್ರೀನಿವಾಸನಾಗು ಶ್ರೀನಿಧಿ ನೀನಾಗು ಆ ರುಕ್ಮಿಣಿಗೆ ಅರಸನಿನಾಗೆಂದು ಬಣ್ಣಿಸಿ ಗೋಪಿತ ಹರಸಿದಳು ಎಣ್ಣೆಯ ಹಚ್ಚುತ್ತ ಯದುಕುಲ ತಿಲಕಗೆ ಬಣ್ಣಿಸಿ ಗೋಪಿತ ಹರಸಿದಳು ಮಂಗಳದಾಯಕ ಹರಿಯೇ ದಯಾಳು ಮಂಗಳ ಸ್ನಾನ ಮಾಡೇಳೋ ಸಣ್ಣ ನಾಮವನೇ ಹಚ್ಚಿ ಕುಂಕುಮ ತಿಲಕವ ಮಧ್ಯದಲ್ಲಿಟ್ಟು ನೀಳು ಮಂಗಳ ಸ್ನಾನ ಮಾಡೇಳೋ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂತ ಹೇಳಿ. ಮೊದಲಿಗೆ ನೀವು ನಮ್ಮ ಅತ್ತೆಯವರು ಎಣ್ಣೆ ಅದೆಲ್ಲ ಹಚ್ಚೋದನ್ನು ನೋಡಿದಿರಲ್ಲ, ಅದು ಯಾವ ಕಾರ್ಯಕ್ರಮ ಅಂತಂದರೆ ನಮ್ಮ ಅತ್ತೆಯವರ ಫ್ರೆಂಡ್ ಆದಂಥ ಹೇಮಾ ಆಂಟಿ ಅಂಥೇಳಿ ಆಲ್ರೆಡಿ ನಿಮ್ಗೆ ವೀಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೀನಿ. ಬಟ್ ಇವತ್ತು ಕೂಡ ನಾನು ಫೋಟೋ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಅವರ ಮೊಮ್ಮಗಂದು ಮುಂಜವಿ ಕಾರ್ಯಕ್ರಮ ಇದೆ. ಹಾಗಾಗಿ ಬೆಳಿಗ್ಗೆ ಬಂದು ನಮ್ಮ ಅತ್ತೆಯವರು ಎಣ್ಣೆ ಅದೆಲ್ಲ ಹಚ್ಚಿಬಿಟ್ಟು ಆರತಿ ಅದೆಲ್ಲ ಮುಗಿಸ್ಕೊಂಡು ಬಂದಿದ್ರು ನೋಡಿ. ನಮಗೂ ಕೂಡ ಹೇಳಿದರು, ಬಟ್ ಬೆಳಿಗ್ಗೆ ಬರೋದಾಗಲಿಲ್ಲ ನನಗೆ. ಹಾಗಾಗಿ ಅವರೇ ವೀಡಿಯೋ ಮಾಡಿಕೊಂಡು ನನಗೆ ಶೇರ್ ಮಾಡಿದರು. ಇದು ಬಂದು ಸಾಯಂಕಾಲ ಟೈಮು. ಸಾಯಂಕಾಲ ಕೂಡ ಸ್ವಲ್ಪ ಆರತಿ ಕಾರ್ಯಕ್ರಮ ಅದೆಲ್ಲ ಇರುತ್ತೆ ನೋಡಿ, ಬನ್ನಿ ಅಂತ ಹೇಳಿದರು. ನಾ ಬೆಳಗ್ಗೆ ಬರಲಿಲ್ಲಲ್ಲ, ಹಾಗಾಗಿ ಸಾಯಂಕಾಲ ಬಂದು ವೀಡಿಯೋ ಎಲ್ಲ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮಗೆಲ್ಲರಿಗೂ ಕೊಡಲಿಕ್ಕಾಗಿ ಅರ್ಶಿನ ಕುಂಕುಮ ಜೊತೆಗೆ ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ರು. ಬ್ಲೌಸ್ ಪೀಸು, ಉಡಿ, ನಂತರ ಹಣ್ಣು ಅದೆಲ್ಲ. ಬಂದ ನಂತರ ನಾವು ಕೂಡ ಆರತಿ ಮಾಡಲಿಕ್ಕಾಗಿ ಜಾಯ್ನ್ ಆದ್ವಿ ನೋಡಿ. ಮೊದಲಿಗೆ ಬಂದು ವೀಡಿಯೋ ಮಾಡಿಕೊಂಡೆ ನಾನು. ಆರತಿ ಅದೆಲ್ಲ ಆದ ನಂತರ ನಮಗೆ ಸ್ವಲ್ಪ ಲೈಟಾಗಿ ಟಿಫಿನ್ ಇತ್ತು ನೋಡಿ. ಉಪ್ಪಿಟ್ಟು ಕೂಡ ಮಾಡಿದರು, ತುಂಬ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು. ಏನು ನಾವು ಮುಂಜಿ ಕಾರ್ಯಕ್ರಮ ಮಾಡ್ತೀವಲ್ಲ, ಮೊದಲಿಗೆ ಬಂದು ಸಜ್ಜಿಗೆ ಮುಹೂರ್ತ ಅಂಥೇಳಿ ಮಾಡ್ತಾರೆ, ಆ ಫಂಕ್ಷನ್ ನೋಡಿ. ಇದು ಹೇಳಿದ್ನಲ್ಲ ನಿಮ್ಗೆ, ಹೇಮಾ ಆಂಟಿ ಅಂತ ಹೇಳಿ ಇವ್ರ ಮೊಮ್ಮಗಂದನೇ ಮುಂಜುವೆ ಕಾರ್ಯಕ್ರಮ ಇದೆ ನೋಡಿ. ಬೋನ್ ಅಂತ ಹೇಳಿಬಿಟ್ಟು ಹೆಸರು. ಇನ್ನೂ ಕಂಟಿನ್ಯೂ ಆಗಿ ನೀವು ನನ್ನ ವೀಡಿಯೋಸ್ಗಳೆಲ್ಲ ನೋಡ್ಕೊತಾ ಹೋದರೆ ಕಾರ್ಯಕ್ರಮ ಎಲ್ಲ ವೀಡಿಯೋಗಳನ್ನ ನಾನು ಮಾಡ್ಕೊಂಡು ಬಂದು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಹಾಗಾಗಿ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಸಜ್ಜಿಗೆ ಮುಹೂರ್ತ ಕಾರ್ಯಕ್ರಮ ಇದೆ ನೋಡಿ. ಹಿಂದೆ ರಾವಣನನ್ನು ಬಿಡದೆಯ ಪ್ರಾಣಲಿಂಗ ಗೋಕರ್ಣದೀಟೆಯ ಹಿಂದೆ ರಾವಣನನ್ನು ಬಿಡದೆಯ ಪ್ರಾಣಲಿಂಗ ಗೋಕರ್ಣದೀಟೆಯ ಇಂದು ಗೋಕರ್ಣದಿ ನೀನಾದೆಯ ಮುದು ಗಣೇಶನ ಬೇಗ ಬೇಗ ತಿನ್ನುತ್ತಾನೆ ಗಲ್ಲ ಕಚ್ಚಿ ಕಚ್ಚಿಯನ್ನ ಹಲ್ಲು ಬಾಯಿ ನುಯ್ಯುತ್ತದೆ ಗಲ್ಲ ಕಚ್ಚಿ ಕಚ್ಚಿಯನ್ನ ಹಲ್ಲು ಬಾಯಿ ನುಯ್ಯುತ್ತಿದೆ ವಲ್ಲವೇ ಎನ್ನ ಗೌರಿ ಕಲ್ಲುತ್ತಾರೆ ಯಶೋದೆ ಅಮ್ಮ ಎಂದನು ಎತ್ತಿಕೊಳ್ಳಮ್ಮ ಸುಮ್ಮನೆ ಮಲಗಬೇಡ ಅಮ್ಮ ನೀನು ಎನ್ನ ಕಡೆ ಮೊರೆ ಮಾಡಿ ಸುಮ್ಮನೆ ಮಲಗಬೇಡ ಅಮ್ಮ ನೀನು ಎನ್ನ ಕಡೆ ಮೊರೆ ಮಾಡೆ ಚಿಕ್ಕಾವು ಕಂಡರೆ ಅಂಜಿಕೆ ಬರುತ್ತಿದೆ ಚಿಕ್ಕಾವು ಕಂಡರೆ ಅಂಜಿಕೆ ಬರುತ್ತಿದೆ ಕ್ಷಣ ಹೊತ್ತು ಎನ್ನ ಕೂಡ ಮಾತನಾಡೆ ಯಶೋದೆ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ ನಕ್ಷತ್ರ ತಂದು ಕೋಡೆ ಚಂದ್ರಮನ ಇಂಟಿಂದು ಕರೆದುತ್ತಾರೆ. ಸಂಜೆ ಮುಂದೆ ನಾವು ಲವಂಗ, ಚಿಗುರು ಕೋಡು, ನಂತರ ಶಾವ್ಗೆ, ಉಗುರುಗತ್ತು, ಸೌತಿ ಬೀಜ, ಯಾಲಕ್ಕಿ, ಗೌಲಿ ಅಂಥೇಳಿ ಈ ರೀತಿಯಾಗಿ ನಾವು ಎಲ್ಲ ರೆಡಿ ಮಾಡಿದ್ವಿ ನೋಡಿ. ಅಂದರೆ ಅವತ್ತಿನ ಫಂಕ್ಷನ್ ದಿನದಲ್ಲಿ ಇದನ್ನು ಮಾಡಿ ತಿನ್ನಿಸ್ಬೇಕಂತ ಹೇಳಿಬಿಟ್ಟು ಇವತ್ತು ಒಂದು ಸ್ವಲ್ಪ ಎಲ್ಲ ಈ ರೀತಿಯಾಗಿ ಮಾಡಿದ್ದಿತ್ತು.
ಫಂಕ್ಷನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಯ್ತು ನೋಡಿ. ನಮ್ಮ ಅತ್ತೆಯವ್ರು ಕೂಡ ಸ್ವಲ್ಪ ಲೇಟಾಗಿ ಬಂದರು, ಸ್ವಲ್ಪ ಮನೇಲಿ ಕೆಲಸ ಇತ್ತು ಅಂಥೇಳಿ. ನಾನು ಸ್ವಲ್ಪ ಬೇಗನೆ ಬಂದಿದ್ದೆ, ಯಾಕಂದರೆ ಬೆಳಗ್ಗೆ ಬಂದಿರಲಿಲ್ಲಲ್ಲ. ಹಾಗಾಗಿ ಅವ್ರಿಗೂ ಕೂಡ ಸ್ವಲ್ಪ ಈ ರೀತಿಯಾಗಿ ಗೌಲಿ ಅದೆಲ್ಲ ಮಾಡಲಿಕ್ಕಾಗಿ ನಾವು ರೆಡಿ ಮಾಡಿದ್ವಿ ನೋಡಿ. ಅದಾದ ನಂತರ ಈಗ 4 ಜನಕ್ಕೆ ಅಂದರೆ ಏನು ಹೇಮಾ ಆಂಟಿ ಅಂತ ಹೇಳಿದ್ನಲ್ಲ, ಅವರು ದೊಡ್ಡ ಮಗ ನೋಡಿ, ಅವರು ಸೊಸೆ, 2 ಮೊಮ್ಮಕ್ಕಳು. ಬೋನ್ ಅಂತೇನು ಹೇಳಿದ್ನಲ್ಲ, ವೈಟ್ ಶರ್ಟ್ ಹಾಕಿದ್ದಾನಲ್ಲ, ಅವನದೇ ಮುಂಜಿ ಕೂಡ ಇದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಕಾರ್ಯಕ್ರಮ ಎಲ್ಲ. ಈ ವಿಡಿಯೋ ಬರೋದ್ರೊಳಗೆ ಎಲ್ಲ ಕಾರ್ಯಕ್ರಮ ಎಲ್ಲ ಮುಗ್ದಿದ್ದು. ಬಟ್ ನಾನು ವೀಡಿಯೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಖಂಡಿತವಾಗಿ. ವಿಡಿಯೋ ನೋಡಿ ಅಂತ ಕೇಳ್ತೀನಿ ನೋಡಿ. सुखकर्ता विघ्नाची नोरवी पूर्वी प्रेम कृपादनाची सर्वांगी सुंदर विठ्ठलराची कंठे जळके मान मुक्ता फळाची जय देव जय मंगलमूर्ती दर्शन मात्रे मन सर्वे मूर्ती जय देव लंबोदर पीतांबर पर्णर वंदना सरळ सुरा वक्र तुंडत्रयन दासा वाचा वाटाय सदना संकटी पावावे निर्वाणी रक्षावे सुरोर वंदना जय देव जय मंगलमूर्ती अमना पूर्ती ಈ ಗೀತ ಮತ್ತಿನ್ನ ಅಲ್ಲಿ ಹಾಡಿ ಬರಲ್ಲ ಬೇರೆ ಜಯ ಆರತಿ ಮಾಡುವೆ ಇಂದು ವದನೆ ಚಂದದಲ್ಲಿ ಬೃಂದಾವನದಿ ಮೇರೆಯುತ್ತಲಿ ಸಖ ಸಖಿಯರು ಮಂಗಳ ಪಾಡೆ ಜಯ ಜಯ ಆರತಿ ಮಾಡುವೆ ದ್ರೌಪದಿ ಮಾನವ ಕಾಯ್ದವಗೆ ಅಹಲ್ಯ ಶಾಪ ವಿಮೋಚುವೆ ಪ್ರಹ್ಲಾದನ ನರಮೃಗ ರೂಪ ಮಾತಾಳಿ ಬರದಿ ಕಮಲ ನಯನಗೆ ಬೇಗ ಬರದಿ ಕಮಲ ನಯನಗೆ ಬೇಗ ಜಯ ಜಯ ಆರತಿ ಮುಖಿಯ ಪ್ರಿಯ ಕರ ಮುಗಿವೆನು ಕಾಯೋ ಸದಯ ಬೆಳಗು ವೆನು ಆರುತಿಯ ಕಿರೀಟ ಕುಂಡಲಧಾರಿಗೆ ಪೀತಾಂಬರಧಾರಿಗೆ ದೊರೆಗೆ ನಂಬಿದವರ ಸೌಖ್ಯ ಸಿರಿಗೆ. ಆರತಿ ಅದೆಲ್ಲ ಮುಗಿದ್ಮೇಲೆ ಎಲ್ಲರಿಗೂ ಅರಿಶಿನ ಕುಂಕುಮದ ಜೊತೆ ಬ್ಲೌಸ್ ಪೀಸು ಉಡಿ ಎಲ್ಲ ಹಣ್ಣು ತುಂಬಿದ್ರು ನೋಡಿ ಅವರು. ನಮ್ಮ ಅತ್ತೆಯವರು ಸ್ವಲ್ಪ ಬೇಗನೆ ಹೋದರು, ಯಾಕಂದರೆ ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ ಅಂತ ಹೇಳಿಬಿಟ್ಟು ಅವ್ರು ಬೇಗ ಹೋದರು. ನಾನು ಒಂದು ಸ್ವಲ್ಪ ತಟ್ಟು ಕುತ್ಕೊಂಡು ಟಿಫಿನ್ ಮಾಡಿಕೊಂಡು ನಂತರ ಅವ್ರಿಗೂ ಟಿಫಿನ್ ತೊಗೊಂಡು ಮನೆಗೆ ಹೋದೆ ನಾನು. ಅವತ್ತಿನ ಕಾರ್ಯಕ್ರಮ ಬಂದು ತುಂಬ ಚೆನ್ನಾಗಾಯ್ತು ನೋಡಿ. ಭುವನ್ಗೆ ಒಬ್ಬರು ಸೋದರತ್ತೆ ಕೂಡ ಇದ್ದಾರೆ ನೋಡಿ, ಅವರು ಬಳ್ಳಾರಿಯಲ್ಲಿ ಇರ್ತಾರೆ, ರೂಪ ಅಂತ ಹೇಳಿಬಿಟ್ಟು. ಬಟ್ ಬಂದಿರಲಿಲ್ಲ ಅವರು, ಹಾಗಾಗಿ ವಿಡಿಯೋದಲ್ಲಿ ಕೂಡ ನಾನು ತೋರಿಸ್ಲಿಕ್ಕಾಗಲಿಲ್ಲ. ನೆಕ್ಸ್ಟ್ ಏನು ನಾನು ಮುಂಜಿ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿಡಿಯೋ ಕೂಡ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಅದ್ರ ಜೊತೆ ನಿಮಗೆ ಅವ್ರ ಅತ್ತೆ ಕೂಡ ನಾನು ತೋರಿಸ್ತೀನಿ ನೋಡಿ. ನನಗೂ ಕೂಡ ಅತ್ತೆ ಅಂತಲೇ ಕರೀತಾನೆ ಅವನು. ಇವ್ರದ್ದೊಂದು ಪುಟ್ಟದಾದ ಫ್ಯಾಮಿಲಿ. ಹೇಮಾ ಆಂಟಿಗೆ 2 ಗಂಡಸು ಮಕ್ಕಳ ನಂತರ ಒಬ್ಬರು ಹೆಣ್ಮಗಳಿದ್ದಾರೆ ನೋಡಿ. ಎಲ್ಲರೂ ಫಂಕ್ಷನ್ಗೆ ಬರ್ತಾರೆ. ಇವತ್ತಿನ ದಿನದಲ್ಲಿ ಇಷ್ಟು ಫ್ಯಾಮಿಲಿ ಇತ್ತು ಅಂತ ಹೇಳಿಬಿಟ್ಟು ನಾನು ಫೋಟೋ ಕೂಡ ತೆಕ್ಕೊಂಡಿದ್ದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ. ಮತ್ತೆ ನಾಳಿನ ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ ಅಂತ. ಓಕೆ, ಬಾಯ್.